ಎದುರಿಸಿದರೂ ಸ್ನೇಹ ಮತ್ತು ಗೌರವಕ್ಕೆ ಕರ್ಣನ ಬದ್ಧತೆ ಗಮನಾರ್ಹವಾಗಿದೆ. ದ್ರೋಣಾಚಾರ್ಯ ಪಾಂಡವರು ಮತ್ತು ಕೌರವರ ಗುರುವಾಗಿದ್ದ ದ್ರೋಣಾಚಾರ್ಯನು ಸೈನಿಕ ಕಲೆಗಳ ಗುರು ಆಗಿದ್ದನು. ಧನುರ್ವಿದ್ಯೆ ಮತ್ತು ಯುದ್ಧದ ಮೇಲಿನ ಅವನ ಜ್ಞಾನವು ಅಪ್ರತಿಮವಾಗಿತ್ತು. ಮಹಾಭಾರತದ ಯೋಧರ ಕೌಶಲ್ಯವನ್ನು ರೂಪಿಸುವಲ್ಲಿ ಅವನನ್ನು ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿತು. ಭೀಮ ತನ್ನ ಅಪಾರ ದೈಹಿಕ ಶಕ್ತಿ ಮತ್ತು ಯುದ್ಧದಲ್ಲಿ ಕ್ರೂರತೆಯಿಗಾಗಿ ಪ್ರಸಿದ್ಧನಾದ ಭೀಮನು ಎರಡನೇ ಪಾಂಡವ ರಾಜಕುಮಾರನಾಗಿದ್ದನು. ರಾಕ್ಷಸರನ್ನು ಕೊಲ್ಲುವ ಮತ್ತು ಅವನ ಅಪ್ರತಿಮ ಗದಾಯುದ್ಧ ಕೌಶಲ್ಯವು ಪಾಂಡವ ಸೇನೆಯ ಪ್ರಮುಖ ಆಸ್ತಿಯನ್ನಾಗಿ ಮಾಡಿತು. ಈ ಯೋಧರು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪ್ರತಿ ಯೋಧನು ತನ್ನ ವಿಶಿಷ್ಟ ಕೌಶಲ್ಯ ಮತ್ತು ಶೌರ್ಯದಿಂದ ಮಹಾಭಾರತದ ಶ್ರೀಮಂತ ಕಥಾವಸ್ತುವಿಗೆ ಕೊಡುಗೆ ನೀಡಿದರು. ಈ ಯೋಧರಲ್ಲಿ ನಿಮಗೆ ಇಷ್ಟವಿರುವವರು ಯಾರಾದರೂ ಇದ್ದಾರೆಯೇ?